डीसीसी बँकेच्या निवडणुकीत उमेदवारीबाबत अद्याप विचार सुरू आहे. अजून वेळ आहे असे खानापूरचे आमदार विठ्ठल हलगेकर यांनी सांगितले. बुधवारी बेळगावमध्ये पत्रकारांशी बोलताना त्यांनी स्पष्ट केले की डीसीसी बँक निवडणुकीत स्पर्धा करायची का याबाबत चर्चा सुरू आहे. लवकरच निर्णय जाहीर करू असे त्यांनी म्हटले. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ವತಿಯಿಂದ ಮಾಗಾಸವರ್ಗೀಯ ಆಯೋಗ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಗಣತಿ ಬರುವ 22ರಿಂದ ಅಕ್ಟೋಬರ್ 9 ತನಕ ಈಗ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮರಾಠ ಸಮಾಜ ಹೆಂಗೆ ಬರಿಬೇಕು ಆ ಪ್ರಕಾರ ಇಲ್ಲೇ ಮೀಟಿಂಗ್ ಮತ್ತು ಪ್ರೆಸ್ ಮೀಟ್ ಆಗಿದೆ. ಅಲ್ಲೇ ನಮ್ಮ ಸಮಾಜ ಕರ್ನಾಟಕದಲ್ಲಿ ಭಾಳ ಇದ್ದಾರೆ. ಅಲ್ಲೇ ಪೈಲಾ ಈಗ ನಾವು ಏನು ಎಂಟ್ರಿ ಮಾಡ್ತೇವೆ, ರಿಲಿಜನ್ ಅಂದ್ರೆ ಹಿಂದೂ ಮತ್ತು ಜಾತಿ ಅಂದ್ರೆ ಮರಾಠ, ಬೇರೆ ಜಾತಿ ಅಂದ್ರೆ ಹಿಂದೂ ಕುಂಬಾರ್, ಹಿಂದೂ ಸುತಾರ್, ಹಿಂದೂ ಧನ್ಗರ್, ಹಿಂದೂ ಕುರುಬರ್ ಆ ಪ್ರಕಾರ ಜಾತಿ ನೋಂದು ಮಾಡಿದ್ದೇವೆ ಎಲ್ಸಿನಲ್ಲಿ. ಈಗ ಆಯೋಗನಲ್ಲಿ 8, 9, 10 ಕಾಲಮ್ನಲ್ಲಿ ಫಸ್ಟ್ ರಿಲಿಜನ್ ಅದಾರ, ಮತ್ತು ನೆಕ್ಸ್ಟ್ ಜಾತಿ ಅದಾರ, ಮತ್ತು ಥರ್ಡ್ ಉಪಜಾತಿ ಅದಾರ. ಅಲ್ಲೇ ರಿಲಿಜನ್ ಹಿಂದೂ ಬರಬೇಕು, ಮತ್ತು ಜಾತಿ ಮರಾಠ ಬರಬೇಕು, ಮತ್ತು ಉಪಜಾತಿ ಈಗ ನಮ್ಮ ಮುಳೆ ಸಾಹೇಬ್ ಹೇಳಿದ ಪ್ರಕಾರ ಶಿವಾಜಿ ಮಹಾರಾಜದ ಜಾತಿ ಅಂದ್ರೆ ಕುಣಬಿ. ಆ ಪ್ರಕಾರ ಯಾವ ಮರಾಠ ಕುಣಬಿ ಹಾಕ್ತಾರೆ. ಈಗ ಸದ್ಯ ಏನು ದಂಧ ಮಾಡ್ತಾರಲ್ಲ ಪಾರಂಪರಿಕ ಕಾಯಕು, ಅದು ಕುಂಬಾರ್ಕಿ, ಸುತಾರ್ಕಿ, ಲೋಹಾರ್ಕಿ ಆ ಪ್ರಕಾರ ಈಗ ಉಪಜಾತಿ ಬರಬೇಕು ಅಂತ ಈ ನಿಮ್ಮ ಮುಖಾಂತರ ಎಲ್ಲರಿಗೆ ಹೇಳಿ. ಮಾತೃಭಾಷೆ ನಮ್ದು ಈಗ ಮರಾಠಿ ಎಲ್ಲರೂ, ಮತ್ತು ಶಿವಾಜಿ ಮಹಾರಾಜದ ಭಾಷೆ ಮರಾಠಿ. ಮರಾಠಿ ಬರುತ್ತೆ ಅದ ಪ್ರಶ್ನೆ ಅದಾರ. ಅವರಿಗೆ ಮರಾಠಿ ಬರ್ದಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಈಗ ಇಂಗ್ಲೀಷ್ನ ಕಲಿತಾರೆ, ಕನ್ನಡ ಕಲಿತಾರೆ. ಜಾತಿ ಸಲುವಾಗಿ ಮರಾಠಿ ಬರಬೇಕು ಅಷ್ಟು. ಮರಾಠಿ ಬರಂಗಿಲ್ಲ. ಈಗ ಅಲ್ಲೇ ರಿಲೇಷನ್ ಮರಾಠಿ ಮಂದಿಗೆ ಮಾಡ್ತಾರೆ, ಮತ್ತು ಮರಾಠಿ ಕಲಿತಾರೆ. ಸಮುದಾಯ ಜಾತಿಯಾದ मराठी. जातगणना सर्वेक्षणातून कुणीही दूर राहू नये. मातृभाषा विचारल्यास काहींनी मराठी किंवा कन्नड असंही लिहू शकता. ज्या भागात कोणती भाषा वापरली जाते ती भाषा नमूद करावी असंही त्यांनी स्पष्ट केलं. विनोद कोलकार, KMM मराठी, बेळगाव.